Okay, ready guys? चलो बोलो काली मैया की once more चलो बोलो भारत माता की परत्र ಸೊ ನೋಡಿ ನಿಮ್ಮ ಮುಂದೆ ನಿಂತಿದೆ ಹಳೆ ಡ್ಯೂಕ್ 390 ಮತ್ತು ಅದ್ರ ಹಿಂದಗಡೆ ನಿಂತಿರೋದು ಬ್ರ್ಯಾಂಡ್ ನ್ಯೂ ಡ್ಯೂಕ್ KTM 250. ಮಾತ್ರ ಲುಕ್ ವೈಸು ಕ್ರೇಜಿ ಆಗಿದೆ. ಇದ್ರ ಹಿಂದಿಂದು ಮಾಡಲ್ಗೆ ಈ ಸೈಲೆನ್ಸರ್ ಏನು ಬಂದಿದೆಯೋ ಅದು ಇನ್ನೂ ಕೆಳಕ್ಕೆ ಕೊಟ್ಬಿಟ್ಟಿದ್ರು. ಸೊ ಯಾರೇ ಓಡಿಸೋರ್ಗಾಗಲಿ ಗೊತ್ತಿರುತ್ತೆ, ಅಲ್ಲಿ ಯಾವಾಗಲೂ ಟಚ್ ಆಗಿ ಅದು ಬ್ರೇಕ್ ಆಗಿ ಇಂಜಿನ್ ಆಯಿಲ್ ಲೀಕ್ ಆಗೋದು. ತಿರ್ಗಾ ಇದಕ್ಕೆ ನೋಡಿ ಸೈಡಲ್ಲಿ ಶಾಕ್ ಅಬ್ಸರ್ವ್ ಕೊಟ್ಬಿಟ್ಟಿದ್ದಾರೆ. ನಮ್ಮದಕ್ಕೆ ಸೆಂಟರ್ ಬರುತ್ತೆ, ಇದಕ್ಕೆ ಸೈಡಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದು ಆಫ್ಟರ್ ಮಾರ್ಕೆಟ್ ಮಿರರು, ಇದನ್ನು ಈ ಥರ ಬೆಂಡ್ ಮಾಡ್ಕೋಬೋದು ನೀವು ಬೇಡ ಅಂದಾಗ. ಗಾಡಿ ಲುಕ್ಕಿಗೂ ಮತ್ತು ಈ ಮಿರರ್ಗೂ ಕ್ರೇಜಿಯಾಗಿ ಕಾಣಿಸ್ತಿದೆ. ಸೊ ನಾವಿವತ್ತು ಬಂದು ದಾಂಡೇಲಿಗೆ ಹೊರಟಿದ್ದೀವಿ. ಇವಾಗ ಸಿರಾ ತುಮಕೂರು ಹೈವೇಲಿ ನಿಂತಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 2 o'clock. ಇವಾಗ ಅಲ್ಲಿ ಬರ್ತಿದ್ದಾರೆ ನೋಡಿ ನಮ್ಮ ಶರ್ಮು. ಹಾಯ್ ಬ್ರದರ್. ಅಲ್ಲ ಏನು ಮಾಡೋದು, ಏನು ಬ್ರದರ್ ಆರಾಮ? ಹೆಂಗಿದೆ ಹೊಸ ಗಾಡಿ ಎಕ್ಸ್ಪೀರಿಯೆನ್ಸು? ನೀವು KTM ಫ್ಯಾಮಿಲಿಗೆ ಬಂದಿದ್ದೀರಾ, ಮೈಲೇಜ್ ಎಲ್ಲ ಹೆಂಗೆ ಕೊಡ್ತಿದೆ? ಒಟ್ನಲ್ಲಿ ನೋಡೋಕ್ಕಂತೂ ಲುಕ್ ವೈಸು ಕ್ರೇಜಿಯಾಗಿ ಕಾಣಿಸಿದೆ. ಒಳ್ಳೆ ಬ್ಲ್ಯಾಕ್ ನಿಂಜಾ ಕಂಡಂಗೆ ಕಾಣಿಸಿದೆ. ಏನು ಬ್ರೋ? 110 ಇಲ್ಲ? ಆರಾಮ್. ಈ ವ್ಲಾಗಲ್ಲಿ ಬಂದು ನಿಮಗೆ ಒಂದೇ ಎಪಿಸೋಡಲ್ಲಿ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದು ರಾಜಸ್ಥಾನ್ ಎಪಿಸೋಡ್ ಥರ ಅಥವಾ UP ಎಪಿಸೋಡ್ ಥರ ಸೀರೀಸಲ್ಲಿ ಬರಲ್ಲ. ಒಂದೇ ಎಪಿಸೋಡಲ್ಲಿ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ಆರಾಮಾಗೆ ಕುತ್ಕೊಂಡು ನೋಡಿ, ಸಖತ್ತಾಗಿದೆ. ನಾವು ತುಮಕೂರು ಬಿಟ್ಟಿದ್ದೆ 2 ಗಂಟೆ ಆದಿದ್ರಿಂದ ನಮ್ಮದು ಪ್ಲ್ಯಾನ್ ಏನಿತ್ತು ಅಂದರೆ ಆಲ್ಮೋಸ್ಟ್ ಒಂದು ಬೆಳಗ್ಗೆ 5, 6, 7 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿ ತಿಂಡಿ ತಿಂದ್ಕೊಂಡು ಅಲ್ಲೇ ರೂಮಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅಲ್ಲೇನೋ ಆ್ಯಕ್ಟಿವಿಟೀಸ್ ಎಲ್ಲ ಇದೆಯಂತೆ ರೂಮಲ್ಲಿ, ಅದನ್ನೆಲ್ಲ ಆಟ ಆಡಿ ಅವತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ರಿವರ್ ರಾಫ್ಟಿಂಗು ಅದು ಇದು ಎಲ್ಲ ಗೇಮ್ಸ್, ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಇರೋದು. ರೂಮ್ನ ಬಂದು ನಾವು ವುಡನ್ ಕೆಫೆ ಹೋಮ್ ಸ್ಟೇ ಅಂತ ಒಂದು ಮಾಡಿದ್ವಿ. ಅದು ದಾಂಡೇಲಿ ಟು ಸೂಪರ್ ಡ್ಯಾಮ್ ಹೋಗೋ ರೋಡಲ್ಲಿ ಇನ್ ಬಿಟ್ವೀನ್ ಸಿಗುತ್ತೆ. ಸೊ ನಾವು ಮಾಡಿದ ಪ್ಯಾಕೇಜ್ ಹೆಂಗಿತ್ತು ಅಂದರೆ 2500 3000 ಏನೋ ಇಸ್ಕೊಂಡಿದ್ರು. ಅದರಲ್ಲಿ ಬೋಟ್ ಆಕ್ಟಿವಿಟೀಸು, ರಿವರ್ ರಾಫ್ಟಿಂಗು, ತಿರ್ಗಾ ವಾಟರ್ ಆಕ್ಟಿವಿಟೀಸು ಎಲ್ಲ ಇತ್ತು. ಸೊ ಅದು ಇನ್ಕ್ಲೂಡೆಡ್. ಮತ್ತು ಸ್ಟೇ ಇತ್ತು, ಫುಡ್ ಇತ್ತು 3 times. ಸೊ ನಾವಿಲ್ಲಿ 2 ದಿವಸ ಇದ್ವಿ. ಸೊ 2 ದಿವಸ ಫುಲ್ಲು ಊಟ ತಿಂಡಿ, ಸಂಜೆ ಸ್ನ್ಯಾಕ್ಸು, ಡಿನ್ನರ್ ಎಲ್ಲ ಕೊಟ್ಟರು. ಈಗ ಟೈಮ್ ಬಂದು ಇನ್ನೇನು ಆಲ್ಮೋಸ್ಟ್ 8 ಗಂಟೆ ಆಗ್ತಾ ಬರ್ತಿತ್ತು. ನಾವಿನ್ನೇನು ಇನ್ನೊಂದು 20 ಕಿಲೋಮೀಟ್ರಲ್ಲಿ ಇದ್ವಿ ದೂರದಲ್ಲಿ. ಸೊ ಒಂದು ಟೀ ಕುಡ್ಕೊಂಡು ರೂಮ್ಗೆ ಹೋಗ್ಬಿಡೋಣ ಅಂತ ಒಂದು ಸ್ಟಾಪ್ ಹಾಕಿದ್ವಿ. ಮಾಮ್ ಇನ್ 20 ತೋರಿಸ್ತಾ ಐತೆ. ಇನ್ 20 ಹೋಗ್ಬಿಡೋಣ.
ನಾವು ಬಂದ್ರು ಏನೋ ಬಿದ್ದೈತೆ ನಾವು 20 ಕಿಲೋಮೀಟರ್ಸ್ ಹೋಗಿ ಮಲ್ಗ ಅದ ಮ್ಯಾಮ್ ನೀವು ಲಾಕ್ ಮಾಡ್ಕೋಬೇಡ, ಯಾಕೆಂದರೆ ಇಲ್ಲಿ ತಡೆದು ಇಲ್ಲಿ ಚುಚ್ತಾ ತಾನೆ. ನೋಡಿದ್ವಿ. ಹ್ಞೂ ನೋಡಿ ಹಂಗಾಗೈತೆ. ಹ್ಞೂ ಚಾರ್ಜ್ ಬೇರೆ ಖಾಲಿ ಆಯಿತು. ನನ್ನ ಬ್ಯಾಗಲ್ಲಿ ಯಾವುದೋ ಅಂಶ ಲಾಸ್ಟ್ ನಾನು ಸುಗ್ಗನ್ನು ಮಾಡ್ತು. ನನ್ನ ಕಾಫಿ ಬೇಡ. ಏನಂತೇವ? ಕಷಾಯ ಕೋಕಮ್ದ. ಕಷಾಯ ಬೇಡ ಬ್ರೋ. ಬೇರೆ ಹೆಂಗೆ ಹೋಮ್ ಸ್ಟೇ ರೀಚ್ ಆದ್ವಿ. ನಮಗೋಸ್ಕರ ತಿಂಡಿ ಕಾಯ್ತಾ ಇತ್ತು. ಒಳ್ಳೆ ಪೂರಿ, ಸಾಗು, ಚಟ್ನಿ ಮತ್ತೆ ಯಾವ್ದೋ ರೈಸ್ ಮಾಡಿದ್ರು, ಟೊಮೆಟೊ ಬಾತ್ ತರ. ಮಾತ್ರ ಕ್ರೇಜಿ ಆಗಿತ್ತು ಬೆಳಗ್ಗೆ. ಸ್ಟಾಫು ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು. ನಿಮ್ಗೆ ಏನ್ ಬೇಕು ಸಿಟಿಯಿಂದ ಇಷ್ಟ ಆಗುತ್ತೆ ಚಾರ್ಜಸ್ ಅಂತ ಹೇಳ್ಬಿಟ್ಟು ತರಿಸ್ಕೊಡ್ತಿದ್ರು. ಫಾರ್ ಎಕ್ಸಾಂಪಲ್ ನಾವು ಬಿಯರ್ ಅದು ಇದು ತರಿಸ್ಕೋಬೇಕು ಅಂದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ ಇಸ್ಕೊತಿದ್ರು. ಈ ಹೋಮ್ ಸ್ಟೇ ಯಾರಿಗಾರ ಕಾಂಟ್ಯಾಕ್ಟ್ ಬೇಕು ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸ್ಕೊಡಿ, ನಾನು ಅವ್ರಿಗೆ DM ಮಾಡ್ತೀನಿ. There's a little hole in my big head. I like to watch the white floor turn red. I like to look at myself from the outside. No signs of life, so step aside. There's a little pity in the big eyes. I think it makes them pretty to look so nice. They only care about their future fate. Enjoy yourself, it's not too late. A little home. ಸೊ ನಾವಿವಾಗ ಬಂದು ರಿವರ್ ರಾಫ್ಟಿಂಗ್ ಹೋಗ್ತಾ ಇದೀವಿ. ನಮ್ಮ ರೂಮ್ ಪ್ಯಾಕೇಜ್ ಅಲ್ಲಿ ಎಲ್ಲ ಇನ್ಕ್ಲೂಡೆಡ್ ಆಗಿತ್ತು. 2500 ಏನೋ. ನೀವು ಸಪ್ರೇಟ್ ಆಗಿ ಬರೀ ರಿವರ್ ರಾಫ್ಟಿಂಗ್ ಮಾಡ್ತೀನಿ ಅಂದ್ರೆ 1000 ರುಪೀಸು. ಅದು 6 ಕಿಲೋಮೀಟರ್ಸ್ ಏನೋ ಕರ್ಕೊಂಡು ಹೋಗ್ತಾರಂತೆ. ನೀವು ಈ ತರ ಪ್ಯಾಕೇಜ್ ಅಲ್ಲಿ ಬಂದ್ರೆ 1.5 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಗೌರ್ಮೆಂಟ್ ಇದಕ್ಕೆ ಹೋಗ್ತಿಲ್ಲ. ಇಲ್ಲಿ ಯಾವ್ದೋ ಹಾರ್ನ್ಬಿಲ್ ರೆಸಾರ್ಟ್ ಅಂತ ಇದೆ ಅಂತೆ. ಅಲ್ಲಿ ಇವ್ರದ್ದು ರಿವರ್ ರಾಫ್ಟಿಂಗ್ ಗೊತ್ತಿರೋ ಗೇಮ್ಸ್ ಎಲ್ಲ ನಡೆಯುತ್ತೆ. ಅಲ್ಲಿ ಹೋಗಿ ನಮ್ದು ಬಿಲ್ ಕೊಡಿ ಆಡಿಸ್ತಾರೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಅಲ್ಲಿ ಮುಂದೆ ಹೋಗಿ ಬಂದು ಸಿಗೋಣ ಬನ್ನಿ. No signs of life, so step aside. There's a little pity. ಹಾರ್ನ್ಬಿಲ್ ರಿವರ್ ರೆಸಾರ್ಟಿಗೆ ಬಂದ್ವಿ. ನಾವು ಇಲ್ಲಿಗೆ ಬಂದಿದ್ದ ಮೇನ್ ಕಾರಣ ಏನು ಅಂದರೆ, ನಾನು ಶರ್ಮು ಇಲ್ಲಿ ಗೌರ್ಮೆಂಟ್ ಅವ್ರದ್ದಾದರೆ ಜಾಸ್ತಿ ಜನ ಇರ್ತಾರೆ, ಇಲ್ಲಿ ರಶ್ ಕಮ್ಮಿ ಇರುತ್ತೆ ಅಂತ ಇಲ್ಲಿ ಬಂದ್ವಿ. ಸೊ ನೀವು ಅಲ್ಲಿ ಮುಂದೆ ನೋಡಿ ರಿವರ್ ಸಾಕಾತಾಗಿದೆ. ಕಾಳಿ ರಿವರ್ ಅಂತ ಇದು. ಇಲ್ಲಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಕಯಾಕಿಂಗು, ರಿವರ್ ರಾಫ್ಟಿಂಗು, ತಿರ್ಗಾ ಜಿಪ್ ಲೈನು ಮತ್ತು ಸ್ನಾರ್ಕಲಿಂಗು ಎಲ್ಲ ಮಾಡಿಸ್ತಾರಂತೆ. ಒಂದು 5 ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿಂದ ಕ್ರೊಕೊಡೈಲ್ ಪಾರ್ಕ್ಗೆ ಹೋಗಿ ಅಲ್ಲಿಂದ ವಾಪಸ್ ಹೋಗೋಣ ಅಂತ. ಸೊ ಬನ್ನಿ ಹೆಂಗಿದೆ ಎಲ್ಲ ತೋರಿಸ್ಕೊಂಡು ಹೋಗ್ತೀವಿ. ಸೊ ಬಂದಿದ್ದೀವಿ, ಕಯಾಕಿಂಗ್ ಮಾಡ್ತಾ ಇದ್ದೀವಿ.
ಕ್ರೇಜಿ ಆಗೈತೆ. ನನಗೆ ಯಾವುದೋ ಇದು ಬೋಟ್ ಚೆನ್ನಾಗಿರೋದು ಕೊಟ್ಟಿಲ್ಲ, ಹಳ್ಳ ಆಡ್ತಾ ಐತೆ. ಸೊ ಅಲ್ಲಿ ಬಂದು ರಿವರ್ ರಾಫ್ಟಿಂಗ್ ಕರ್ಕೊಂಡು ಹೋಗ್ತಾರಂತೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಗುದ್ಬೇಡ ಗುದ್ಬೇಡಲೇ. ತಿರ್ಗಾ ಗುತ್ತೆ ಕಣೆ ಕಂಟ್ರೋಲ್ ಮಾಡಿದ್ದೀನಿ. ಧರ್ಮೋ. ಹಾಯ್ ಬ್ರೋ. There's a little hole in my big head. I like to watch the white floor turn red. I like to look at myself from the outside. No signs of life, so step aside. There's a little pity in the big eyes. I think it makes them pretty to look so nice. They only care about their future fate. Enjoy yourself, it's not too late. A little hole in the head, a little hole in the head, a little hole in the head, a little hole in the head. There's a great pain in my tired heart. This is the last time I fall apart. I'd like to stop for a sec, no need to rush. There's a pure light and a pure hush. A little hole in the head, a little hole in the head, a little hole in the head, a little hole in the head. ಎಲ್ಲ ಕ್ಯಾಮ್ರಾಗೆ ನೋಡ್ಕೊಂಡು ಅನ್ಸುತ್ತೆ ಹಾಯ್. ಇದರಲ್ಲಿ ಎಡಿಟಿಂಗು ಯೂಸ್ ಆಗ್ತದೆ. ಆ್ಯಪಲ್ಲೇ ಡೌನ್ ಆದಮೇಲೆ ಅಗೇನ್ಸ್ ಅಂತ ಇರುತ್ತೆ. ಅಗೇನ್ಸಲ್ಲಿ ಸಮ್ ಟೈಮ್ ವ್ಯೂ ಬೀಳೋ ಚಾನ್ಸ್ ಇರುತ್ತೆ, ಬೋಟು ಉಲ್ಟಾ ಆಗೋ ಚಾನ್ಸ್ ಇರುತ್ತೆ. ಓಕೆ, ಯಾರು ಪ್ಯಾನಿಕ್ ಆಗಬಾರ್ದು, ನಿಮ್ಮ ಹತ್ರ ಲೈಫ್ ಜಾಕೆಟ್ ಇದೆ. ಓಕೆ, ಬೋಟ್ ಆಗ್ತೀರಾ. ಮತ್ತು ನಿಮಗೆ ಫಸ್ಟ್ ನಾನು ಬೇಸಿಕ್ ಕಮಾಂಡ್ಸ್ ಹೇಳ್ತೀನಿ. ಓಕೆ, ಬೇಸಿಕ್ ಕಮಾಂಡ್ಸಲ್ಲಿ ಫಸ್ಟ್ ಬರುತ್ತೆ ಪೆಡಲ್. ಪೆಡಲಲ್ಲಿ ಟೋಟಲಿ 3 ಪಾರ್ಟ್ಸ್ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಟೀ ಗ್ರೀಪ್, ಸೆಕೆಂಡ್ ಶಾಕ್, ಥರ್ಡ್ ಬ್ರೇಕ್. ಈ ಪೆಡಲ್ ಯಾವ ಥರ ಹೋಲ್ಡ್ ಮಾಡಬೇಕಂದ್ರೆ ಟೀ ಗ್ರೀಪ್ ಇದೆಯಲ್ಲ, ಒಂದು ಥರ ಕೆಳಗಡೆ ಹಾಕಿ 4 ಫಿಂಗರ್ ಸೈಡಿಂದ ಕವರ್ ಮಾಡ್ಕೊಳ್ಳಿ 1 ಡಿಸ್ಟೆನ್ಸಲ್ಲಿ. ಓಕೆ, ಪೆಡಲ್ ರಿಸರ್ವ್ ಪೆಡಲ್ ಗಾಯ್ಸ್, ಪೆಡಲ್ ಮೇಲೆ ಮಾಡಿ ಈ ಥರ ಇರಬೇಕು. ಒಂದು ರಾಫ್ಟಿಂಗ್ ಮುಗಿಯೋದಂತ ಈ ಟೀ ಗ್ರೀಪ್ ಯಾರು ರಿಮೂವ್ ಮಾಡಬಾರ್ದು. ರಿಮೂವ್ ಮಾಡಿಬಿಟ್ಟು ಇಲ್ಲಿ ಹೋಲ್ಡ್ ಮಾಡಿ ರೋಯಿಂಗ್ ಮಾಡಬಾರ್ದು. ಯಾಕಂದರೆ ಈ ಪಾಯಿಂಟ್ ಇದೆಯಲ್ಲ ಸ್ಲಿಪ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಪೆಡಲಲ್ಲಿ ಫಸ್ಟ್ ಕಮಾಂಡ್ ಬರುತ್ತೆ ನಿಮಗೆ ಫಾರ್ವರ್ಡ್ ಕಮಾಂಡ್. ಓಕೆ, ನಾನು ಫಾರ್ವರ್ಡ್ ನೋಡಿ, ಫಾರ್ವರ್ಡ್ ಅಂದಾಗ ನಿಮ್ಮ ಬಾಡಿ ಇದೆಯಲ್ಲ ಫುಲ್ ಮುಂದೆ ಲೀನ್ ಮಾಡಿ ಫ್ರಂಟ್ ಟು ಬ್ಯಾಕ್ ನಿಮ್ಮ ಬಾಡಿ ಮೂವ್ಮೆಂಟ್ ಇರಬೇಕು. ಎಷ್ಟು ಫಾಸ್ಟ್ ಇರ್ತೀರಾ ಬೋಟ್ ಮುಂದೆ ಮೂವ್ ಆಗುತ್ತೆ. ಚಲೋ ಫಾರ್ವರ್ಡ್ ಗಾಯ್ಸ್, ಲೀನಾಗಿ ಲೀನಾಗಿ ಆ ಕಡೆ ನೆಕ್ಸ್ಟ್ ಮೊನ್ನೆ ಕಮಾಂಡ್ ಬ್ಯಾಕ್ ಪೆಡಲ್. ಬ್ಯಾಕ್ ಪೆಡಲ್ ಅಂದಾಗ ನಿಮ್ಮ ಬಾಡಿ ಇದೆಲ್ಲ ಹಿಂದೆ ಲೀನ್ ಮಾಡಿ ಬ್ಯಾಕ್ ಕ್ಲೋಸ್ ಮಾಡ್ತಾರೆ.
ನೋಡಿ ಇದು ಬೇಸಿಕ್ ಕಮಾಂಡ್. ನೆಕ್ಸ್ಟ್ ನಿಮ್ಗೆ ಇರುತ್ತೆ ಸೇಫ್ಟಿ ಕಮಾಂಡ್. ಓಕೆ, ರಾಪಿಡ್ ಡೌನ್ ಮಾಡುವಾಗ ಮತ್ತೆ ಲೈಸೆನ್ಸ್ ಅಲ್ಲಿ ನಾನು ಗೆಟ್ ಡೌನ್ ಅಂತ ಹೇಳ್ತೀನಿ. ಈ ಗೆಟ್ ಡೌನ್ ಅಂದಾಗ ಮತ್ತೆ ಯಾರು ಹೊರಗಡೆ ಗೆಟ್ ಡೌನ್ ಆಗಬೇಡಿ. ಒಳಗಡೆ ಕುತ್ಕೋಬೇಕು. ಸೈಡಲ್ಲಿ ಹಗ್ಗ ಹಿಡ್ಕೊಳ್ಳಿ. ಯಾಕೆ ಅಲ್ಲಿ ಹಿಂದೆ ಲಾಕ್ ಮಾಡಿದ್ದೀರ ಗೊತ್ತಾ, ಅದು ನೀ ಡೌನ್ ಮಾಡಬೇಕು. ಇಲ್ಲಿ ನೋಡಿ ಈ ಥರ ಒಳಗಡೆ ಕುತ್ಕೋಬೇಕು. ಪೆಡಲ್ ಈ ಥರ ಇರಬೇಕು ಎಲ್ರು. ನೋಡಿ ನಾನು ಗೆಟ್ ಬ್ಯಾಕ್ ಅಂದಮೇಲೆ ತಿರ್ಗಾ ನಿಮ್ಮ ಪ್ಲೇಸಲ್ಲಿ. ಓಕೆ, ಚಲೋ ಎವ್ರಿವನ್ ಗೆಟ್ ಡೌನ್. ನೀವು ಒಳಕ್ಕೆ ಹೋಗ್ಬೇಕು. ನೋಡಿ ಪ್ರಾಪರ್ಲಿ ಗೆಟ್ ಡೌನ್ ಆಗಬೇಕು. ಹೆಂಗ್ ಬೇಕಂತ ಕೂತ್ಕೊಳ್ಳೋದಲ್ಲ ಇಲ್ಲಿ. ಓಕೆ, ನಾನು ತೋರಿಸಿಲ್ವಾ ಇವಾಗ? ನೋಡಿ ಇದು ಲಾಕೇ ಇರಲಿ. ಗೆಟ್ ಡೌನ್ ಅಂದಮೇಲೆ ಈ ಥರ ಇರಬೇಕು. ಒಳಗಡೆ ಇರಬೇಕು ಅಣ್ಣ. ಪೆಡಲ್ ಹಿಂಗೆ ಹಚ್ಚಿ. ಕೈ ಇದೆಲ್ಲ ಡೌನ್ ಮಾಡಿ ಕೆಳಗಡೆ ಆ ಥರ. ಗೆಟ್ ಬ್ಯಾಕ್ ಅಂದಮೇಲೆ ಗೆಟ್ ಬ್ಯಾಕ್ ಎಲ್ಲ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೇಕು ನೀವು. ಹೊರಗಡೆನೂ ಬೀಳೋ ಚಾನ್ಸ್ ಇರುತ್ತೆ. ಚಲೋ ಎವ್ರಿವನ್ ಗೆಟ್ ಡೌನ್. ಬಾಡಿ ಸ್ಟ್ರೇಟ್ ಆಗಿರ್ಬೇಕು. ಓಕೆ, ಚಲೋ ಗೆಟ್ ಬ್ಯಾಕ್ ಗೈಸ್. ಚಲೋ ಫಾರ್ವರ್ಡ್ ಗೈಸ್, ಫಾರ್ವರ್ಡ್ ಎವ್ರಿವನ್. ಸ್ಟಾಪ್. ಓಕೆ, ಇನ್ನೊಂದು ನಿಮಗೆ ವೈಟ್ ವಾಟರ್ ಫ್ಲೋಟಿಂಗ್ ಪೊಸಿಷನ್ ಬರುತ್ತೆ. ವೈಟ್ ವಾಟರ್ ಫ್ಲೋಟಿಂಗ್ ಪೊಸಿಷನ್ ಅಂದರೆ ಬೈ ಚಾನ್ಸ್ ಇನ್ ಕೇಸ್ ನೀರಲ್ಲಿ ಬಿದ್ದರೆ ಬೋಟಿಂದ. ಓಕೆ, ನಿಮ್ಗೆ ಯಾರಿಗೆ ಸ್ವಿಮ್ಮಿಂಗ್ ಬರುತ್ತೆ ಸ್ವಿಮ್ಮಿಂಗ್ ಟ್ರೈ ಮಾಡಬಾರ್ದಲ್ಲಿ. ಯಾಕಂದರೆ ಅಲ್ಲಿ ಜಾಸ್ತಿ ಡೀಪ್ ಇರೋದಿಲ್ಲ, ಕಲ್ಲು ಗಟ್ಟಿ ಎಲ್ಲ ಇರುತ್ತೆ, ತಾಗೋ ಚಾನ್ಸ್ ಇರುತ್ತೆ. ಸ್ವಿಮ್ಮಿಂಗ್ ಮಾಡಿದರೆ ನಿಮಗೆ ತಾಗೋ ಚಾನ್ಸ್ ಇರುತ್ತೆ. ಜಸ್ಟ್ ನೀವು ಫ್ಲೋಟ್ ಆಗಬೇಕು. ಓಕೆ, ಯಾವ ಥರ ಫ್ಲೋಟ್ ಆಗಬೇಕಂದ್ರೆ ರಿವರ್ ಅಪ್ ಸ್ಟ್ರೀಮ್ ಇದು, ರಿವರ್ ಡೌನ್ ಇದು. ಓಕೆ, ಅಂದರೆ ನೀರು ಹರಿತಾ ಇರೋದು ಈ ಕಡೆ ನಿಮ್ಮ ಲೈಕ್ ಇರಬೇಕು. ರಿವರ್ ಅಪ್ ಸ್ಟ್ರೀಮಲ್ಲಿ ಹೆಡ್ ಜಸ್ಟ್ ನಿಮ್ಮ ಲೈಫ್ ಜಾಕೆಟ್ ಹೋಲ್ಡ್ ಮಾಡಿ ಈ ಥರ ಬ್ಯಾಕ್ ಸೈಡ್ ಲೀನ್ ಆಗಬೇಕು. ಈ ಥರನೂ ಫ್ಲೋಟ್ ಆಗಬೇಕು. ಓಕೆ, ಕೈಯಲ್ಲಿ ಪೆಡಲ್ ಬೈ ಚಾನ್ಸ್ ಕೈಯಲ್ಲಿ ಪೆಡಲ್ ಇದ್ರೂ ಕೊಡಲ್ಲ, ಈ ಥರ ಹಿಡ್ಕೋಬೋದು ಈ ಥರ. ಓಕೆ, ಯಾರು ಮತ್ತು ಉಲ್ಟಾ ಯಾರು ಫ್ಲೋಟ್ ಮಾಡ್ಲಿಕ್ಕೆ ಹೋಗ್ತಾರೆ ಬಿದ್ದಾಗ ಬೈ ಚಾನ್ಸ್. ಓಕೆ, ರೆಡಿನಾ ಎಲ್ಲರೂ? ರೆಡಿ. ಕಾಲಲ್ಲಿ ತಲೆ ಯಾಕಂದರೆ ಮುಂದೆ ಕಲ್ಗಿಲ್ ಬಂದು ನೀವು ಕಾಲಿಂದ ಕಿಕ್ ಮಾಡಿದ್ರೆ ಎಲ್ಲೆಲ್ಲಿಂದ ಕಿಕ್ ಮಾಡ್ತಾರೆ. ಓಕೆ, ರೆಡಿನಾ ಎಲ್ಲರೂ? ಓಕೆ ಮೇಡಮ್, ಅದು ಕ್ಯಾಮ್ರಾ ಪಾಸ್ ಮಾಡಿ ಮೇಡಮ್. ನೆಕ್ಸ್ಟು ಇವಾಗ ಸ್ವಿಮ್ಮಿಂಗ್ ಇರುತ್ತೆ ರಿವರಲ್ಲಿ ಒಂದು 5 ನಿಮಿಷ. ಓಕೆ, ಸ್ವಿಮ್ಮರ್ಸ್ ನಾನ್ ಸ್ವಿಮ್ಮರ್ಸ್ ಪರವಾಗಿಲ್ಲ, ನಿಮ್ಮ ಹತ್ರ ಹೆಚ್ಚಾಗಿದೆ ಹೇಳ್ತೀರಾ, ಮೇಲೇನೆ ಇರ್ತೀರಾ. ದೀಪ ಎಷ್ಟು ಸರ್ ಡೀಪು 80 ಫೀಟ್ ಇದೆ. ಏನಾಗಲ್ಲ. ಇಲ್ಲಿ ನೋಡಿ. ಹಲೋ ಗಾಯ್ಸ್, ಎಲ್ಲರೂ ಪೆಡಲ್. ಎಸ್ 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 ಹೋಗೋಣ ಅಲ್ಲಿಗೆ ಹೋಗೋಣ. ಏನು ಸ್ಟಾಪ್ ಆಯ್ತು. ಓಕೆ, ನೋಡಿ ಪೆಡಲ್ಸ್ ಎಲ್ಲ ಹಿಂದೆ ಇಡಿಯಲ್ಲಿ. ಒಬ್ಬೊಬ್ಬರಾಗಿ ಹೋಗ್ಬೇಕು. ಓಕೆ, ಅವ್ರು ಶಾಕ್ ಆಗ್ಬಿಟ್ರು. ಈಗಲೇ ಆಮೇಲೆ ಹಂಗೆ ಒಂದು ಸರ್ಪ್ರೈಸ್ ಇದೆ. ಹಾಯ್ ಗುರು, ಯಾವರು? ಮತ್ತೆ ಎಲ್ಲಿ ಹೋಗ್ತೀರಾ? ಎಲ್ಲಿಗೆ ಹೋಗ್ಬೋದು? ಅಲ್ಲ ಈಗಲೇ ಅಂತ ಇದ್ದಾರೆ, ನಾವು ಆಮೇಲೆ ಅನ್ಕೊಂಡಿದ್ದೆ. ಹೆಸರು ಹೇಳಿ. ಹಂಗೆ ಒಂದು ಸರ್ಪ್ರೈಸ್ ಇದೆ. ಹಾಯ್ ಗುರು, ಯಾವರು? ಹಿಯರ್ ಫ್ರಮ್ ದುರ್ಗಾ. ಓಕೆ, ಎರಡು ಕಾಲು ಹೊರಗಡೆ ಹಾಕಿ ಅಣ್ಣ. ಅದೇ ಸೈಡಾಗಿ ಇವಾಗ ಜಂಪಾ? ಹೌದು, ನಿಂತ್ಕೊಂಡು ಜಂಪ್ ಮಾಡ್ಬೋದಾ? ನಿಂತ್ಕೊಂಡು ಮಾಡ್ಬೋದು. ಸೇಮ್ ನಮ್ಮ ಓಕೆ, ಸಿಗೋಣ ಮತ್ತೆ ಆ ಕಡೆ. ಹಾಯ್, ಉದಯ್ ಫ್ರಮ್ ಚಿತ್ರದುರ್ಗ. ಕಮಾನ್ ಜಂಪ್ ಬ್ರದರ್. ಓಕೆ, ನಿಮ್ಮ ಹೆಸರು ಅಣ್ಣ? ಹಾಯ್, ಮೈ ನೇಮ್ ಇಸ್ ರೋಹಿತ್ ಫ್ರಮ್ ತುಮಕೂರು. ಓಕೆ, ನಿಮ್ಮ ಹೆಸರು? ನಿಹಾಲ್. ಓಕೆ, ಕಮಾನ್ ಜಂಪ್. ಎಲ್ಲರೂ ಜಾಸ್ತಿ ದೂರ ಹೋಗಬೇಡಿ. ಸರ್, ನಿಮ್ಮ ಹೆಸರು? ಸಂಯಮ್ ಫ್ರಮ್ ತುಮಕೂರು. ಓಕೆ, ಕಮಾನ್ ಜಂಪ್ ಸರ್. ಓಕೆ, ನೆಕ್ಸ್ಟ್ ಗಿರೀಶ್ ಫ್ರಮ್ ತುಮಕೂರು. ಕಮಾನ್ ಜಂಪ್ ಸರ್. ಓಕೆ ಮೇಡಮ್. ನೋ, ಯಾಕೆ ಮೇಡಮ್? ಏನಾಗಲ್ಲ.
ನಾಳೆನೂ ಒಂದು ದಿವಸ ಹಾಕಿ ಉದಯ್ ಸರ್ ನಾಳೆ ಹಾಕ್ಬಿಡಿ ಯಾಕೆ ಮೇಡಮ್ ಮೇಡಮ್ ಲೈಫ್ ಜಾಕೆಟ್ ಇದೆ ಅಲ್ಲ ಚಲೋ 1 2 ಓಕೆ ಒನಕ್ಕೆ ಹೋಗವ ಐದಾರು ಅಲ್ಲಿ ನೀವು ಅಲ್ಲ ಸರಿ ಸರಿ ನೋಡ್ಕೊಂಡು ಇದೆಲ್ಲ ನೀರು ಜಾಸ್ತಿ ಇದ್ದಾಗ ಕಾಣೋದಿಲ್ಲ ಜಾಸ್ತಿ ಒಳಗಿರ್ತಾವೆ ಹೊರಗಡೆ ಏನೋ ಇದೆಯಾ ಒಳಗೆ ಫುಡ್ ಏನು ಸಿಗುತ್ತೆ ಅದಕ್ಕೆ ಮೀನುಗಳು ಅಂದ್ರೆ ಮೀನು ಮತ್ತೆ ಏನಾದ್ರು ಕೊತ್ರೆ ಸ್ವಲ್ಪ ಫೋಕಸ್ ಮಾಡಿ ಅಟ್ಯಾಕ್ ಮಾಡಿದ್ದೀರಿ ಕಡಲಲ್ಲಿ ಮನುಷ್ಯರಿಗೆಲ್ಲ ಅಟ್ಯಾಕ್ ಮಾಡಿದ್ದೀವಿ ಯಾಕಂದ್ರೆ ಇವಾಗ ಬೇರೆ ಕಡೆಯಲ್ಲೆಲ್ಲ ತಂದು ಬಿಟ್ಟಿದ್ಯಲ್ಲ ಅಲ್ಲಿ ಅವ್ರು ರೂಢಿರಲ್ಲ ಬೇರೆ ಕಡೆ ಎಲ್ಲ ತಂದು ಬಿಟ್ಟಿದ್ಯಲ್ಲ ಅವ್ರು ಮನುಷ್ಯರಿಗೆ ಅಟ್ಯಾಕ್ ಮಾಡಿದ್ದೀವಿ ಅಂದ್ರೆ ಅಲ್ಲೇ ರೋಡಲ್ಲೆಲ್ಲ ಬರ್ತಾರಲ್ಲ ಅವ್ರಿಗೆಲ್ಲ ಈಜಾಡಕ್ಕೆ ಬಟ್ಟೆ ಒಗೆಯಕ್ಕೆಲ್ಲ ಹೋಗ್ತಾರಲ್ಲ ಅಲ್ಲಿ ಅಂದ್ರೆ ಇವಾಗ ಸೈಡಲ್ಲಿ ಹೋಗಿರ್ತಾರಲ್ಲ ಸಿಕ್ಕಿದ್ರ ಮತ್ತೆ ಸಿಗ್ತಾರೆ ಯಾವ್ದು ಪ್ರಾಣಿ ಆಗ್ಲಿ ಡೈರೆಕ್ಟ್ ಮುಂದೆಲ್ಲ ಅಟ್ಯಾಕ್ ಮಾಡ್ಬಿಡುತ್ತೆ ರೋಡಲ್ಲಿ ಬರ್ತಾರಲ್ಲ ಜನಕ್ಕೆ ಸಿಗುತ್ತೆ ಅಂದ್ರೆ ಬಾಚ ಇಲ್ಲ ಮೇಡಮ್ ಹಂಗೆಲ್ಲ ಅಟ್ಯಾಕ್ ಮಾಡೋದಿಲ್ಲ ಅವಕ್ಕೂ ಭಯ ಇರುತ್ತೆ ನಾವ್ ಎಷ್ಟು ಭಯ ಪಡ್ತೀವಲ್ಲ ಅವು ನಮ್ಗೆ ನೋಡಿ ಅಷ್ಟೇ ಮನುಷ್ಯ ಒಬ್ನೇ ಸುಮ್ನೆ ಹೋಗಿ ಬೇರೆಯವ್ರು ಇದು ಮಾಡೋದು ಪ್ರಾಣಿಗಳು ಅವ್ರಿಗೆ ಮಾಡಿದ್ರೆ ಮಾತ್ರ ಯಾವಾಗ ಅಟ್ಯಾಕ್ ಮಾಡ್ತಾವ ಅಂದ್ರೆ ಅಲ್ಲ ನಾವೇನಾದ್ರು ಮಾಡ್ತೀವಂತ ಅವಾಗ ಅಟ್ಯಾಕ್ ಮಾಡುತ್ತೆ ಇಲ್ಲದೆ ಅಟ್ಯಾಕ್ ಮಾಡೋದಿಲ್ಲ ಇಲ್ಲಿ ಎಷ್ಟು ಸ್ಪೀಡ್ ಇದೆ ಹಣ ಇಲ್ಲಿ ಒಂದು 30 ಈ ತರ ಇದೆ ಎಲ್ಲಿಂದ ಬರ್ತಾರೆ ತುಂಬಾ ಡ್ಯಾಮ್ ಅಂತ ಇದೆ ಡ್ಯಾಮ್ ಡ್ಯಾಮ್ ಓಪನ್ ಇರುತ್ತಾ ಡ್ಯಾಮ್ ಅಂದ್ರೆ ಒಳಗಡೆ ಬಿಡೋದಿಲ್ಲ ಮೇನ್ ಕಡೆ ಮೇನ್ ರೋಡ್ಲಿಂದ ನೋಡ್ತೀವಿ ಮೇನ್ ರೋಡ್ ಎಷ್ಟು ಕಿಲೋಮೀಟರ್ ಇದೆ ಮೇನ್ ರೋಡ್ಲಿಂದ ಹೋಗಿದ್ವಲ್ಲ ನಮಗೆ ಸ್ಟೇಟ್ ಹೋದ್ರೆ ಅಲ್ಲಿ ಸೂಪರ್ ಡ್ಯಾಮ್ ಸೂಪರ್ ಸ್ವಲ್ಪ ಫಾರ್ವರ್ಡ್ ಮಾಡಿ ಗಾಯ್ಸ್ ಸರಿ ನೋಡಿ ನೀವು ವಾಪಸ್ ಹೋಗ್ತೇವೆ ನಾವು ಸುತ್ತಲಿ ಬಂದ್ಬಿಡ್ತೀವಿ सब जोराಗಿ ಓಕೆ ಆರ್ ಯು ರೆಡಿ ಗಾಯ್ಸ್ ಆರ್ ಯು ರೆಡಿ ಓಕೆ ಒಂದ್ಸರಿ ಪೆಡಲ್ ಹೈ ಮಾಡೋಣ ಓಕೆ ಇಲ್ಲಿ ಪೆಡಲ್ ಎಲ್ಲ ಟಚ್ ಮಾಡಿ ಇಲ್ಲಿ ಓಕೆ ರೆಡಿ ಗಾಯ್ಸ್ ಚಲೋ ಬೋಲೋ ಕಾಲಿ ಮೈಯಾ ಕಿ once more ಚಲೋ ಬೋಲೋ ಭಾರತ್ ಮಾತಾ ಕಿ ಆರ್ ಯು ರೆಡಿ ಗಾಯ್ಸ್ ಚಲೋ ಎವ್ರಿವನ್ ಬ್ಯಾಕ್ ಪೆಡಲ್ ಗಾಯ್ಸ್ ಬ್ಯಾಕ್ ಆಲ್ ಬ್ಯಾಕ್ ಪೆಡಲ್ ರಿವರ್ಸ್ ಮಾಡಿ ಜೋರಾಗಿ ಹಿಂದೆ ಹಾಯ್ ಮಾಡಿ ರೆಡಿ ಗಾಯ್ಸ್ ಮೇಡಮ್ ಭಯ ಆಗ್ತಾ ಇದೆಯಾ ಇಲ್ಲ ಒಂದು 5 ನಿಮಿಷ ನೋಡಿ ಒಂದ್ಸಲ ಇಲ್ಲಿ ನೋಡಿ 20 ಸೆಕೆಂಡಲ್ಲಿ ಚಲೋ ಫಾರ್ವರ್ಡ್ ಗಾಯ್ಸ್ ಸೊ ಬಾಡಿ ಮೂವ್ಮೆಂಟ್ ಮಾಡಿ ಓಕೆ ಸ್ಟಾಪ್
ಚಲೋ ಫಾರ್ವರ್ಡ್ ಮಾಡಿ ಜೋರಾಗಿ. ಓಕೆ ಸೇ ಎವ್ರಿವನ್ ಗೆಟ್ ಡೌನ್. ಮುಂದೆ ನೋಡಿ ಫೋಟೋಗ್ರಾಫರ್ ಹತ್ರ. So get back. ಚಲೋ ಫಾರ್ವರ್ಡ್. ಬಾಡಿ ಮೂವ್ಮೆಂಟ್ ಮಾಡಿ. ಓಕೆ ಸ್ಟಾಪ್. ಓಕೆ ಎಲ್ಲರೂ ಒಂದ್ಸರಿ ಹಿಂದೆ ಆಯ್ ಮಾಡಿ. ಇಲ್ಲಿ ಹೇಗಿತ್ತು? ಓಕೆ ಇಲ್ಲಿ ಮಾಡಿ, ಬಾಡಿ ಮೂವ್ಮೆಂಟ್ ಮಾಡಿ. ಫಾಸ್ಟ್ ಮಾಡಿ, ಫಾಸ್ಟ್ ಆಗಿ ಹೆಂಗಿತ್ತ? ಓಕೆ ಗಾಯ್ಸ್, ಮೂವ್ ಫಾರ್ವರ್ಡ್ ಗಾಯ್ಸ್, ಫಾರ್ವರ್ಡ್. ಮಾಡಿ ಜೋರಾಗಿ. ಓಕೆ ಸ್ಟಾಪ್ ಪೆಡಲ್ ಸ್ಟಾಪ್. ಚಲೋ ಫಾರ್ವರ್ಡ್ ಗಾಯ್ಸ್, ಫಾರ್ವರ್ಡ್. ಏನಾತಣ್ಣ? ರಿವರ್ ರಾಫ್ಟಿಂಗ್ ಎಲ್ಲ ಆಯ್ತು. ಇವಾಗ ಸುಪಾ ಡ್ಯಾಮ್ ಹತ್ರ ಬಂದಿದೀವಿ. ಸುಪಾ ಡ್ಯಾಮ್ ಬಂದು ಈ ಕಾಳಿ ರಿವರ್ ಏನು ನೀರು ಬಿಡ್ತಾರೋ ರಾಫ್ಟಿಂಗಿಗೆಲ್ಲ, ಅಲ್ಲಿ ನೀರು ಬಿಟ್ಟಾಗ ಇಲ್ಲಿ ಕರೆಂಟ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಅಲ್ಲಿ ಕಾಣಿಸ್ತಿರ್ಬೋದು, ಅಲ್ಲಿ ಅದೇ ಸುಪಾ ಡ್ಯಾಮು. ಸೊ ಒಳಗಡೆ ಹೋಗೋಕ್ಕೆ ಅಲೌಡ್ ಇಲ್ವಂತೆ. ಈ ಥರ ಬ್ರಿಡ್ಜ್ ಇದೆ, ಇಲ್ಲೊಂದು ಬ್ರಿಡ್ಜ್ ಹತ್ರ ಬಂದು ಸುಮ್ಮನೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಈ ಸುಪಾ ಡ್ಯಾಮ್ದು ಬ್ಯಾಕ್ ವಾಟರ್ಸ್ ಇದೆಯಂತೆ ನಮ್ಮ ರೂಮ್ ಮುಂದೆನೆ. ಸೊ ಅದಕ್ಕೆ ನೆಕ್ಸ್ಟ್ ಹೋಗಿ ಅಲ್ಲಿಂದ ಚೆಕ್ಔಟ್ ಮಾಡೋಣ ಅಂತ ರೂಮು. ಸೊ ನೀವು ಮುಂದೆ ನೋಡ್ತಿರೋದೇ ಸುಪಾ ಡ್ಯಾಮ್ ಎಂಟ್ರೆನ್ಸು. ಇದು ಸಿವಿಲಿಯನ್ಸ್ಗೆ ಅಲೋಡ್ ಇಲ್ಲ. ಯಾವ್ದಾನ ಒಳ್ಳೆ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಬಂದರೆ ಮೇಲ್ಗಡೆ ಅಲ್ಲಿ ಕಾಣಿಸ್ತಿದೆಯಲ್ಲ ಡ್ಯಾಮು, ಅಲ್ಲಿವರೆಗೂ ಎಂಟ್ರೆನ್ಸ್ ಇದೆ. ಸೇ ಹಾಯ್ ಬ್ರೋ. ನೋಡ್ರಿ, ನಮ್ಮ ನದಿ ಜೋರ ಮಳೆ ಬಂದಿದ್ದಲ್ಲ, ಫುಲ್ ಕವರಾಗಿ ಹೋಗ್ತದೆ. ಇಲ್ಲಿ ನಮ್ಮ ಮಸೆ ಕಾಣ್ತಾರಮ್ಮ. ನಾನಿವಾಗ ಸುಪಾ ಡ್ಯಾಮ್ ಬ್ಯಾಕ್ ವಾಟರ್ಸ್ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಮ್ಮ ರೂಮ್ ಎದುರುಗಡೆನೇ ಇತ್ತು ಬ್ಯಾಕ್ ವಾಟರ್ಸು. ಸೊ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಮೊಸಳೆ ಸೈಟಿಂಗ್ ಆಗುತ್ತೆ ಅಂತ ಹೇಳಿದ್ರು ಅವ್ರು ಯಾರೋ. ನೋಡೋಣ ಅಂತ ಬಂದ್ವಿ, ಯಾವುದು ಮೊಸಳೆ ಕಾಣಿಸ್ತಿಲ್ಲ. ನಾನು ನನ್ನ ಫ್ರೆಂಡು ಇವಾಗ ಮೊಸಳೆಲೇ
ಅಲ್ಲಲೇ ಕಟ್ಟಿಗೆಲೇ ಅಂತ ಅನ್ನಂಗೆ ಆಗೈತೆ ಇವಾಗ. ನಾನು ಸಡನ್ನಾಗಿ ಎಕ್ಸ್ಲೇಟರ್ ಕೊಡ್ಬಿಡ ಬಿದ್ದೋಗ್ಬಿಡ್ತೀನಿ, ಇದಕ್ಕೆ ಎಂಜಾಯ್ ಮಾಡ್ತೀನಿ. ಎಕ್ಸ್ಪ್ಲೋರಿಂಗ್ ದಾಂಡೇಲಿ. ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ರೂಮ್ ಎಲ್ಲ ಚೆಕ್ಔಟ್ ಮಾಡಿದ್ವಿ, ಎಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ ಹೊರಡ್ಬೇಕಾದ್ರೆ ಒಂದು ಸೀನ್ ಏನಾಗೋಯ್ತು ಅಂದರೆ, ಒಂದು ಎತ್ತಿನ ಗಾಡಿ ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ಕ್ಯಾಮ್ರಾ ಆನ್ ಇರಲಿಲ್ಲ. ಒಂದು ಲೈಟ್ಗೋ ಏನಕ್ಕೋ ಅದು ಗಾಬರಿ ಆಗಿಬಿಟ್ಟು ರೋಡ್ ಮಧ್ಯಕ್ಕೆ ಬಂದ್ಬಿಡ್ತು. ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದ್ರೆ ಸೈಕಕ್ಕೆ ಒಳ್ಳೆ ಕಂಟೆಂಟ್ ಸಿಕ್ಕಿರೋದು ನನಗೆ. ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾ ಆನ್ ಆಗಿರಲಿಲ್ಲ. ಈ ವ್ಲಾಗು ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ, ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ದಾಂಡೇಲಿಗೆ ಹೋಗೋ ಪ್ಲ್ಯಾನು, ಅಥವಾ ಅಲ್ಲಿ ರೂಮ್ ಹುಡುಕ್ತಿರೋದು, ಅಥವಾ ಅಲ್ಲಿ ರಿವರ್ ರಾಫ್ಟಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿರೋದು ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಮ ಒಂದು ಲೈಕು ಸಬ್ಸ್ಕ್ರೈಬು ಅನ್ನೋ ಚಿಕ್ಕ ಸಪೋರ್ಟಿಂದ ನನಗೆ ಇದೇ ಥರ ಮತ್ತೆ ವಿಡಿಯೋಗಳನ್ನ ಮಾಡೋಕ್ಕೆ ಒಂದು ಕ್ರೇಜ್ ಅನ್ನೋದು ಕೊಡುತ್ತೆ. ಸೊ ಹೋಪ್ ಯು ಲೈಕ್ ದಿಟ್. Until we meet again in next video, take care. Bye bye.